ಎಂತ ಗೊತ್ತುಂಟಾ? ನಿಮ್ಗೆ ಒಂದು ತೋರಿಸ್ತೇನೆ. ಈ ಕಂಬಳಿ ಹುಳ ನೋಡಿದ್ದೀರಾ? ಎಷ್ಟು ಉಂಟು ಗೊತ್ತಾ ಎಂತ ನಿಮ್ಗೆ ಹಳ್ಳಿ ಸೈಡ್ ಬನ್ನಿ ಎಷ್ಟು ಸಿಗ್ತದೆ. ನಾನಂತೂ ಆಗ ಟೆಂಪಲ್‌ಗೆ ಹೋಗಿ ಬಂದದ್ದು ತೋಟದ ಸೈಡಿಂದ. ಎಂತ ಒಂದು ಕಂಬಳಿ ಹುಳದಿಂದ ತಪ್ಪಿಸಿ ಈ ಸೈಡ್ ಬರುವಾಗ ಇನ್ನೊಂದುಂಟು. ಅದು ಹೇಗೆ ಅಂದ್ರೆ ನೇತಾಡ್ತಾ ಉಂಟು. ಅದು ಹಗ್ಗ ಬಿಡ್ತದಲ್ಲ ಕಂಬಳಿ ಹುಳ. ಅದು ನಿಮ್ಗೆ ಮರದ ಮೇಲಿಂದ ಎಷ್ಟು ಉದ್ದ ಹಗ್ಗ ತರ ಉಂಟು ಗೊತ್ತಾಯ್ತಾ? ನಾನ್ ನೋಡುದು ಮರ ಮೇಲಿಂದ ಹಗ್ಗ ಉಂಟು. ಅದು ನೇತಾಡ್ತಾ ಉಂಟು. ಗಾಳಿ ಎಲ್ಲ ಅದಕ್ಕೆ ನಾಟುದೇ ಇಲ್ಲ. ಗಾಳಿಗೆ ಅದು ಹಗ್ಗ ಕಟ್ಟು ಕೂಡ ಆಗುದಿಲ್ಲ. ಎಷ್ಟು ಉಂಟಂದ್ರೆ ನಂಗೆ ನಿಮ್ಗೆ ತೋರಿಸುವಷ್ಟು ಇಂಟ್ರೆಸ್ಟ್ ಬಂತು ಇದೊಂದು ವಿಡಿಯೋ ಮಾಡುವ ಅಂತ. ಅಷ್ಟುಂಟು ಎಲ್ಲ ನೇತಾಡ್ತಾ ಉಂಟು. ನಮಗೆ ತೋರಿಸ್ತೇನೆ. ನಾನೀಗ ವಿಡಿಯೋ ಮಾಡ್ತಿದ್ದೇನಲ್ಲ, ನಾನು ವಿಡಿಯೋ ಮಾಡೋ ಹೊತ್ತಿಗೆ ಅದು ಒಮ್ಮೆ ಫುಲ್ ಕೆಳಗೆ ಬಂದಿರ್ತದೆ. ನೇತಾಡಿ ಎಷ್ಟು ರಪ್ಪ ಹೋಗ್ತದೆ, ತುಂಬಾ ಸ್ಪೀಡ್ ಉಂಟು. ಇದ್ದದ್ದು ಕಾಂಪಿಟೇಷನ್ ಇರ್ಬೇಕು, ಮೇಲೆ ಯಾರು ರಪ್ಪ ಹತ್ತಾರೆ ಅಂತ. ಇದೇ ಕಂಬಳಿ ಹುಳನೇ ಹತ್ತುತ್ತದೆ ಅಂತ ಅಷ್ಟು ಸ್ಪೀಡಲ್ಲಿ ಹೋಗ್ತದೆ ಅದು. ನಮ್ಗೆ ತೋರಿಸ್ಲಿಕ್ಕೆ ಕೆಲವೊಂದು ಮೇಲೆ ಹೋಯ್ತು ಅವನು ಕೆಳಗೆ ಬಂತು. ನಾನು ನಿಮಗೆ ತೋರಿಸ್ತೇನೆ. ಅಯ್ಯಪ್ಪ ನಂಗದು ಅದು ಟೆನ್ಷನ್ ಎಂತ ಆದ್ರೆ ಮೆಟ್ಟಿ ಎಂತ ಆಗ್ಲಿಲ್ಲ ಅದೇ ಪರವಾಗಿಲ್ಲ. ಆದ್ರೆ ಇದು ನಮ್ಗೆ ಸ್ವಲ್ಪ ನಮ್ಮ ಮೈಗೆ ತಾಗಿದೆ ಮತ್ತೆ ಇಚ್ಚಿಂಗ್ ಎಂತ ತುರಿಕೆ ಎಲ್ಲ ಸ್ಟಾರ್ಟ್ ಆಗ್ತದಲ್ಲ, ಅದೇ ಟೆನ್ಷನ್ ಆಗುದು. ಲೈಕ್ ನಿಮ್ಗೆ ತೋರಿಸ್ಲಿಕ್ಕೆ ಈ ಕಡೆಯಿಂದ ಇಲ್ಲಿಂದ ಹೋಗ್ಲಿಕ್ಕೂ ಟೆನ್ಷನ್ ಆಗ್ತಾ ಉಂಟು. ನಮ್ಮ ಕಣ್ಣಿಗೆ ಕಾಣದಾಗಿದೆ, ಎಲ್ಲೆಲ್ಲಿ ಇರ್ತದೆ ಅಂತ ಗೊತ್ತಾಗುದಿಲ್ಲ. ಇಲ್ಲೊಂದು ಹಗ್ಗದಲ್ಲಿ ಇಲ್ಲೇ ಉಂಟು ಮಾರ್ರೆ, ಎಲ್ಲಿ ಬೇಕಿದ್ರೆ ಅದೇ ಉಂಟು. ಇಲ್ಲೊಂದು ನೋಡಿ, ಇದದ ಹಗ್ಗ ಬಿಟ್ಟಾಯ್ತಾ ಅಂತ ಇದು ಒಂದು ತೋರಿಸ್ತೇನೆ. ನೀವು ಲೈಫಲ್ಲಿ ಇಷ್ಟು ಕಂಬಳಿ ಹುಳ ನೋಡ್ಲಿಕ್ಕೆ ಇರ್ಲಿಕ್ಕಿಲ್ಲ. ಡೌಟ್ ನಮ್ದು ಈ ಮರ ಉಂಟಲ್ಲ, ಈ ಮರ ಅದ್ರಲ್ಲಿ ಕಂಬಳಿ ಹುಳ ಆಗ್ತದ ಅಂತ ಎಷ್ಟು ಉಂಟು. ಅಪ್ಪ ದೇವ, ಇಲ್ಲಿಗೆ ಯಾಕೆ ಬಂದಿದೆ ಅಂತ ನಂಗೆ ಟೆನ್ಷನ್ ಆಗ್ತಾ ಉಂಟು. ಯಪ್ಪ ಇದು ನೋಡಿದ್ದು ಎಳೆಯಲ್ಲಿ ಹಿಂದ್ಗಡೆ ಮುಂದ್ಗಡೆ ಕಂಬಳಿ ಹುಳನೇ ಇರುದು. ನಾನೀಗ ನೋಡಿದ್ಯಪ್ಪ. ನಾನು ಹೋಗುದು, ಓ ಬೇಡಪ್ಪ.